ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಕ್ಟಿ ಅಮಿತ್. ಸೊ ಇವತ್ತು ನಾನು ನಮ್ಮ ಚಾನಲಲ್ಲಿ ಏನ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ, ದಟ್ ಈಸ್ KEA ಬೋರ್ಡ್ ಅವರು ಸೊ ಯಾರೆಲ್ಲ CBSE ಮತ್ತು ICSE ವಿದ್ಯಾರ್ಥಿಗಳು CET ಎಕ್ಸಾಮ್ನ ಬರೆದಿದ್ದಾರೆ, ಸೊ ಅವರು ಅವರ 12th ಮಾರ್ಕ್ಸ್ನ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಚಾನ್ಸ್ನ ಕೊಟ್ಟಿದ್ದಾರೆ, ಕೊನೆಯ ಅವಕಾಶ ಕೊಟ್ಟಿದ್ದಾರೆ. ಸೊ ಮ್ಯಾಥ್ಸ್ನ ಎಂಟ್ರಿ ಮಾಡೋದಕ್ಕೆ ಇನ್ನೂ ಯಾರಾದರೂ ಎಂಟ್ರಿ ಮಾಡ್ದಲೇ ಇದ್ರೆ, ಅಕಸ್ಮಾತ್ ಮರ್ತೋಗಿದ್ರೆ, ಸೊ ಎಂಟ್ರಿ ಮಾಡೋದಕ್ಕೆ ಇನ್ನೂ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ KEA-ದವರು. ಸೊ ಅದ್ರ ಪ್ರಕಾರ ಸೊ 25th ಪೋರ್ಟಲ್ ಓಪನ್ ಆಗುತ್ತೆ. ಸಂಜೆ 4 ಗಂಟೆಗೆ ಲಿಂಕ್ನ, ಮಾರ್ಕ್ಸ್ ಎಂಟ್ರಿ ಲಿಂಕ್ನ ಮತ್ತೆ ಎನೇಬಲ್ ಮಾಡ್ತಾರೆ. ಸೊ ಅದು 25th ಓಪನ್ ಆಗಿದ್ದು 25th 4 ಗಂಟೆಗೆ ಲಿಂಕ್ ಓಪನ್ ಆಗಿ 25th 4 ಗಂಟೆಗೆ ಆ ಲಿಂಕ್ ಕ್ಲೋಸ್ ಆಗುತ್ತೆ. ಸಾರಿ 4 ಗಂಟೆಗೆ ಓಪನ್ ಆಗ್ಬಿಟ್ಟು 5:30 ಕ್ಲೋಸ್ ಆಗುತ್ತೆ. ಸೊ 1.5 hour ಟೈಮ್ ಕೊಟ್ಟಿದ್ದಾರೆ. ಸೊ ಆ 1.5 hour ಅಲ್ಲಿ ಸೊ ಯು ಕ್ಯಾನ್, ಯಾರಾದ್ರೂ ಇನ್ನೂ ಎಂಟ್ರಿ ಮಾಡ್ದಲೇ ಇದ್ರೆ ಹೋಗ್ಬಿಟ್ಟು ನಿಮ್ಮ CBSE ಅಥವಾ ICSE ಏನ್ ನೀವು ಓದಿದ್ದೀರಾ ನಿಮ್ಮ 12th ಮಾರ್ಕ್ಸ್ನ ಎಂಟ್ರಿ ಮಾಡಿ, ಮಿಸ್ ಮಾಡಬೇಡಿ. ಇಲ್ಲ ಅಂದ್ರೆ ಸೊ ನಿಮ್ಮ ರ್ಯಾಂಕಿಂಗ್ ನೀವೇ ಆ್ಯಡ್ ಮಾಡ್ಕೋತೀರಾ. ಸೊ ಏನ್ 50-50 ಇರುತ್ತೆ, ಸೊ ನಿಮ್ದು 50 ಹೊಲ್ಟೋಗಿ ಬರೀ CET ಮಾರ್ಕ್ಸ್ ಮೇಲೆ ರ್ಯಾಂಕಿಂಗ್ ಕೊಟ್ಬಿಡ್ತಾರೆ ಅಷ್ಟೇ, ಅವ್ರು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಸೊ ಡೋಂಟ್ ನೆಗ್ಲೆಕ್ಟ್. ಸೊ 1.5 hour ಟೈಮ್ ಕೊಟ್ಟಿದ್ದಾರೆ. 25th ಸಂಜೆ 4 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ. 5:30ಕ್ಕೆ ಲಿಂಕ್ ಕ್ಲೋಸ್ ಆಗುತ್ತೆ. 1.5 ಗಂಟೆ ಟೈಮ್ ಇದೆ, ಎಂಟ್ರಿ ಮಾಡಿ. ಸೊ ಮುಂದಿನ ಅಪ್ಡೇಟ್ಗಳಿಗಾಗಿ ಇನ್ನೂ KCET, NEET, JEE, ಎಜುಕೇಶನ್ ರಿಲೇಟೆಡ್ ಅಬ್ಜೆಕ್ಟ್, ಜನರಲ್ ನಾಲೆಡ್ಜ್ ಯಾವುದಕ್ಕಾದ್ರೂ ಆಗಿರ್ಬೋದು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ರೀತಿಸ್ರಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋ.